ಸಂಜೆಯ ತಿಂಡಿಗೆ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ ತಕ್ಷಣಕ್ಕೆ ಮಾಡ್ಕೊಳ್ಳುವ ಒಂದು ತಿಂಡಿ ಅಂದ್ರೆ ರವಾ ವಡೆ. ತುಂಬಾನೇ ರುಚಿಕರವಾಗಿರ್ತದೆ. ಹೋಟೆಲಲ್ಲಿ ಸಿಗುವಂತಹ ರವಾ ವಡೆಯನ್ನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಕೊಳ್ಬಹುದು. ರುಚಿ ರುಚಿಯಾದ ಈ ರವೆ ವಡೆಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ರವಾ ವಡೆಯನ್ನ ಮಾಡ್ಲಿಕ್ಕೆ ಒಂದು ಬೌಲಲ್ಲಿ ಕಟ್ ಮಾಡಿರುವಂತಹ 3 ಹಸಿಮೆಣಸನ್ನ ಹಾಕೊಂಡಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಂತರ ತುರಿದಿರುವ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಹಾಕಿದ್ದೇನೆ. ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. 10 ನಿಮಿಷ ನೆನೆಲಿಕ್ಕೆ ಮಾತ್ರ ಬೇಕು, ಬಿಟ್ರೆ ಇದನ್ನ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಕೊಳ್ಬಹುದು. ನೀವು ಅಡಿಗೆಯನ್ನ ಇನ್ನೂ ಮಾಡ್ಲಿಕ್ಕೆ ಕಲಿತಾ ಇದ್ದೀರಾ ಅನ್ನೋರು ಕೂಡ ಇದನ್ನ ತುಂಬಾನೇ ಚೆನ್ನಾಗಿ ಮಾಡ್ಕೊಳ್ಬಹುದು. ನಂತರ ಇಲ್ಲಿ 2 ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಒಂದು 4-5 ಬೆಳ್ಳುಳ್ಳಿಯನ್ನ ಸ್ವಲ್ಪ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ಬೆಳ್ಳುಳ್ಳಿ ತಿನ್ನೋದಿಲ್ಲ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು. ಹೋಟೆಲ್ ಶೈಲಿಯಲ್ಲಿ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕಿರ್ತಾರೆ, ಹಾಗಾಗಿ ನಾನಿಲ್ಲಿ ಹಾಕಿದ್ದೇನೆ. ಹಾಗೆ 3/4 ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೇನೆ. ಈರುಳ್ಳಿ, ಉಪ್ಪು ಹಾಕಿರುವ ಎಲ್ಲ ಐಟಮ್ ಅನ್ನ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಈರುಳ್ಳಿಯಲ್ಲಿರುವ ನೀರು ಸ್ವಲ್ಪ ಬಿಟ್ಕೊಳ್ತದೆ. ನಂತರ ಇದಕ್ಕೆ ರವೆಯನ್ನ ಸೇರಿಸ್ಕೊಳ್ಳೋದು. ನಾನಿಲ್ಲಿ ಉಪ್ಪಿಟ್ಟಿಗೆ ಬಳಸುವಂತಹ ಮೀಡಿಯಂ ರವಾವನ್ನ ಬಳಸ್ತಾ ಇದ್ದೇನೆ. ಬಾಂಬೆ ರವಾ ಅಂತ ಕೂಡ ಇದನ್ನ ಹೇಳ್ತಾರೆ. ಚಿರೋಟಿ ರವೆಯಲ್ಲಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಾಗೋದಿಲ್ಲ. ಈ ಉಪ್ಪಿಟ್ಟು ರವೆಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಾಗ್ತದೆ. ಅದು ಬಾಂಬೆ ರವೆ, ಬನ್ಸಿ ರವೆ ಅಲ್ಲ, ಬಾಂಬೆ ರವೆಯಲ್ಲಿ ಮಾಡ್ಕೊಳ್ಬೇಕು. 1.5 ಕಪ್ ಆಗುವಷ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಮತ್ತೆ ನೀರೆಲ್ಲ ಹಾಕುವ ಅಗತ್ಯ ಇಲ್ಲ. ಅಕಸ್ಮಾತ್ ತುಂಬಾ ಡ್ರೈ ಆಯ್ತು ಅಂತ ಅನ್ಸಿದ್ರೆ ಬೇಕಾದ್ರೆ ಚಿಮ್ಸ್ಕೊಳ್ಬಹುದು. ನಾನು ಈಗ ಹಾಕಿರುವ ಅಳತೆ ಕರೆಕ್ಟ್ ಆಗಿದೆ. 3/4 ಕಪ್ಪಿಗೆ 1.5 ಕಪ್ ಆಗುವಷ್ಟು ರವೆ ಸರಿ ಹೋಗ್ತದೆ. ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದು ನೆನೆದ ನಂತರ ಈರುಳ್ಳಿಯಲ್ಲಿರುವ ನೀರು ಸಹ ಸ್ವಲ್ಪ ಬಿಟ್ಕೊಂಡು ಹದ ಕರೆಕ್ಟ್ ಆಗಿ ಬರ್ತದೆ. ಉಂಡೆ ಕಟ್ಲಿಕ್ಕೆ ಬರುವ ಹಾಗೆ ಇರಬೇಕು. ಈ ರೀತಿ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೇನೆ. 10 ನಿಮಿಷದ ನಂತರ ನೋಡಿ ಚೆನ್ನಾಗಿ ಸೆಟ್ ಆಗಿರ್ತದೆ. ರವೆ ಎಲ್ಲ ನೆಂದಿರ್ತದೆ. ಈ ರೀತಿಯಾಗಿದೆ. ಉಂಡೆ ಕಟ್ಲಿಕ್ಕೆ ಬರುವ ಹದದಲ್ಲಿದೆ. ಅಕಸ್ಮಾತ್ ಈಗ ಏನಾದ್ರು ತುಂಬಾ ಡ್ರೈ ಆಯ್ತು ಅನ್ಸಿದ್ರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ಬಹುದು. ಇದು ಕರೆಕ್ಟ್ ಆಗಿದೆ. ತಟ್ಲಿಕ್ಕೆ ಕೂಡ ಸರಿಯಾಗಿ ಬರ್ತದ ಅಂತ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಒಡಿತದ ಅಂತ ಒಡೆದ್ರೆ ಮಾತ್ರ ಸ್ವಲ್ಪ ನೀರನ್ನ ಚಿಮುಕ್ಸಿ ಅಷ್ಟೇ. ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ನಂತರ ಫಟಫಟ ಅಂತ ನಾವು ರವಾ ವಡೆಯನ್ನ ಮಾಡ್ಕೊಳ್ಬಹುದು. ಎಲ್ಲ ಉಂಡೆಯನ್ನ ಮಾಡಿ ಆಗಿದೆ. ಈಗ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಳ್ತೇನೆ. ಒಂದು ದೊಡ್ಡ ಬಾಳೆ ಎಲೆಯನ್ನ ತಗೊಂಡ್ರೆ ಒಂದು ಸಲಕ್ಕಾಗುವಷ್ಟನ್ನ ನಾವು ತಟ್ಟಿ ಇಟ್ಕೊಳ್ಬಹುದು. ನಂತರ ಅದನ್ನ ಕರ್ದು ತೆಗೆಯೋದ್ರೊಳಗಡೆ ಮತ್ತೊಂದಕ್ಕೆ ಬೇಕಾಗುವಷ್ಟನ್ನ ಪಕ್ಕದಲ್ಲಿ ತಟ್ಕೊಂಡು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ತಟ್ತಾ ಇದ್ದೇನೆ ನೋಡಿ. ಉಂಡೆಯನ್ನ ಮಾಡ್ಕೊಂಡ್ರೆ ಪಟಪಟ ಅಂತ ತಟ್ಟಿ ಹಾಕೊಳ್ಬಹುದು. ತುಂಬಾ ತೆಳ್ಳಗೆ ಮಾಡ್ಕೊಂಡ್ರೆ ಗರಿ ಗರಿ ಆಗ್ತದೆ. ನಿಮ್ಗೆ ಸ್ವಲ್ಪ ಸಾಫ್ಟ್ನೆಸ್ ಬೇಕು ಅಂದ್ರೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ಸೈಡ್ ಎಲ್ಲ ತೆಳು ಮಾಡ್ಕೊಳ್ಳಿ. ಆಗ ಸೈಡ್ ಎಲ್ಲ ಒಳ್ಳೆ ಗರಿ ಗರಿಯಾಗಿ ಬರ್ತದೆ. ಎಣ್ಣೆಯನ್ನ ಈಗಾಗಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದೇ ತಟ್ಟಿರುವಂತಹ ವಡೆಯನ್ನ ಹಾಕೊಳ್ತಾ ಇದ್ದೇನೆ. ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಇಟ್ಕೊಂಡಿದ್ದೇನೆ. ನಾನು 3 ಹಾಕಿ ತೆಗಿತಾ ಇದ್ದೇನೆ. ಜಾಸ್ತಿ ಎಣ್ಣೆಯನ್ನ ಇಟ್ಟು ಕರೆದು ಮತ್ತೆ ಮತ್ತೆ ಅದೇ ಎಣ್ಣೆಯನ್ನ ಬಳಸುವುದು ಆರೋಗ್ಯಕ್ಕೆ ಒಳ್ಳೇದಲ್ವಾ. ಹಾಗಾಗಿ ಒಂದು ಸಣ್ಣ ಬಾಣಲೆಯನ್ನ ಇಟ್ಕೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಕರೆದು ತೆಕ್ಕೊಳ್ತೇನೆ. ಇದು ಎಣ್ಣೆ ಕೂಡ ಜಾಸ್ತಿ ಹೀರುವುದಿಲ್ಲ, ತುಂಬಾನೇ ಚೆನ್ನಾಗಾಗ್ತದೆ. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಇಷ್ಟ ಆಗೋ ತನಕ ಕರೆದು ತೆಕ್ಕೊಂಡ್ರೆ ರುಚಿಯಾದ ಗರಿ ಗರಿಯಾದ ರವಾ ವಡೆ ರೆಡಿ ಆಗ್ತದೆ. ತುಂಬಾನೇ ಸುಲಭ. ಇದ್ರ ಜೊತೆಗೆ ಟೀ ಕಾಫಿ ಇದ್ರೆ ಸೂಪರ್ ಆಗಿರ್ತದೆ. ಖಂಡಿತ ನೀವು ಸಂಜೆಯ ತಿಂಡಿಗೆ ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೈಪ್ ಅನ್ನ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಹಲವಾರು ರೆಸಿಪಿಗಳು ನಿಮಗೆ ಕಾಯ್ತಾ ಇದೆ. ಅವೆಲ್ಲವನ್ನು ನೋಡಿ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.